ಮಾಡಿದ್ದಕ್ಕೆ ಮಂಡ್ಯದಿಂದ ರಘು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಘು, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ರಘು, ನೀವೇನ್ ಹೇಳ್ತೀರಿ? ನೀವು ನಿರೀಕ್ಷೆ ಮಾಡಿದ್ರಾ ಇದನ್ನ ಅಂತ ಹೇಳಿ? ಮೇಡಮ್, ನಾವು ಆಗಿನ ಫಿಲಂಗಳು ನೋಡ್ತಾ ಇದೀವಿ. ಎಂತೆಂತ ನಾಯಕರುಗಳು ಮಾಡ್ತಿದ್ರು, ಶಂಕರ್ನಾಗು, ರವಿಚಂದ್ರನು, ಇವರೆಲ್ಲಾರು ಇದ್ರು. ಅವ್ರಿಗೆಲ್ಲ ಮಸಿ ಬಳಿ ಅಂತ ಕೆಲಸ ಮಾಡಿದ್ದಾನೆ ಮೇಡಮ್ ಇವನು. ಫಿಲಂ ಇಂಡಸ್ಟ್ರಿಯಲ್ಲಿ ಎಂತೆಂತ ಹೀರೋಗಳಿದ್ರು ಅವ್ರಿಗೆಲ್ಲ ಮಸಿ ಬೆಳೆಯಂಗೆ ಕೆಲಸ ಮಾಡಿದ್ದಾನೆ ಇವನು. ಇವನಿಗೆ ಗಲ್ಲಿ ಶಿಕ್ಷೆನೆ ಕೊಡ್ಬೇಕು ಮೇಡಮ್. ಅವನು ಆ ಹುಡುಗನ್ ಹೊಡಿಯೋದು ಒಂದೇ, ಅವಳ ಎತ್ತಿಗೆ ಪಾಪಜಿ ಅವ್ರಿಗೂ ಅವಾಗಿಂದ ಕಿರಿ ಕೊಡ್ತಿದ್ದ. ಎತ್ತಿ ಮೋಸ ಮಾಡಿ ಇನ್ನೊಬ್ಳು ಕಟ್ಕಕ್ಕೆ ಮಾಡ್ದ. ಈಗ ಅದು ನೋಡಿ ಆ ವೈದ್ಯನ ಸಾಯಿಸಿ ಅವ್ರ ಎತ್ತಿನ ಮುಂಡೆ ಮಾಡ್ದ. ಇವನ್ಗೆ ಎಂತ ಶಿಕ್ಷೆ ಕೊಡ್ಬೇಕು ಅಂದ್ರೆ ಮೇಡಮ್, ಗಲ್ಗೇರ್ಸ್ಬೇಕು ಸಿಕ್ತಾಗಲ್ಲ. ರೈಟ್, ಥ್ಯಾಂಕ್ ಯು ರಘು ಅವರೇ, ನ್ಯೂಸ್ ಪೋಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಮಂಡ್ಯದಿಂದ ಕರೆಯನ್ನ ಮಾಡಿದಂಥ ರಘು ಅವರ ಅಭಿಪ್ರಾಯ. ಸಾಕಷ್ಟು ಜನ ವೀಕ್ಷಕರು ಕರೆಯನ್ನ ಮಾಡ್ತಾ ಇದ್ರು, ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು. ನೀವು ಕೂಡ ಕರೆಯನ್ನ ಮಾಡಿ ಕೇವಲ ಒಂದು ಮೆಸೇಜ್ ಮಾಡಿದ್ದಕ್ಕೆ ದೇವರು ಅಂತ ಆರಾಧಿಸುವಂತಹ ಒಬ್ಬ ನಟ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ದರ್ಶನ್ ಅಂದ್ರೆ ಸಾಕು ಅವರಿಗೋಸ್ಕರ ಜೀವ ಬಿಡುವಂತಹ ಅಭಿಮಾನಿಗಳು, ಅವರನ್ನ ಆರಾಧಿಸುವಂತಹ ಅಭಿಮಾನಿಗಳು. ಕೇವಲ ದರ್ಶನ್ಗೆ ಮಾತ್ರ ಅಲ್ಲ, ಸಿನಿಮಾ ನಟರು ಅಂದಂತಹ ಸಂದರ್ಭದಲ್ಲಿ ಆ ನಟರಿಗೆ ಅಭಿಮಾನಿಗಳಿರೋದು ಸಹಜ. ಆದರೆ ದರ್ಶನ್ ಅವರು ಅಂತ ಹೇಳಿದ್ರೆ ಅವರ ಅಭಿಮಾನಿಗಳಿಗೆ ಅದೇನೋ ಒಂದು ರೀತಿ ಹುಚ್ಚು ಪ್ರೀತಿ. ಅವರು ಅಂದ್ರೆ ಒಂದು ರೀತಿ ಅದು ಮಮಕಾರ, ವಾತ್ಸಲ್ಯ, ಆದರ್ಶ ಎಲ್ಲಾನು. ಅಂತಹ ನಟನಿಂದ ಇಂಥದ್ದನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಾಟೀರ ಸಿನಿಮಾ ಸಕ್ಸಸ್ ಆದಂತಹ ನಂತರದಲ್ಲಿ ಎಲ್ಲ ನೆಗೆಟಿವಿಟಿಯಿಂದ ದರ್ಶನ್ ಹೊರಬಂದ್ರು. ಮುಂದಿನ ಹಂತಕ್ಕೆ ಅವರ ಕೆರಿಯರ್ನಲ್ಲಿ ಅವರು ಹೋಗ್ತಾರೆ, ಉತ್ತಮ ಸಿನಿಮಾಗಳನ್ನ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿ ವರ್ಗ ಸ್ಯಾಂಡಲ್ವುಡ್ ಕಾಯ್ತಾ ಇತ್ತು. ಕಾಟೀರ ಸಿನಿಮಾ ಬಂದಾಗ ಕೇವಲ ದರ್ಶನ್ ಅಭಿಮಾನಿಗಳು ಆ ಸಿನಿಮಾ ನೋಡ್ಲಿಲ್ಲ, ಕನ್ನಡ ಚಿತ್ರರಂಗವನ್ನ ಪ್ರೀತಿಸುವಂತಹ ಹಲವರು ಹೋಗಿ ಆ ಸಿನಿಮಾ ನೋಡ್ಕೊಂಡು ಬಂದ್ರು. ಆ ಸಿನಿಮಾ ಚೆನ್ನಾಗಿತ್ತು, ದರ್ಶನ್ ಅವರ ನಟನೆ ಚೆನ್ನಾಗಿತ್ತು, ಅಷ್ಟೊಂದು ಆ ಮೆಚ್ಚುಗೆ, ಪ್ರಶಂಸೆ ಆ ಸಿನಿಮಾಗೆ ಹರಿದು ಬಂದಿತ್ತು. ಅದಾದಂತಹ ನಂತರದಲ್ಲಿ ದರ್ಶನ್ರ ಮುಂದಿನ ಸಿನಿಮಾ ಏನು ಅನ್ನುವಂಥ ನಿರೀಕ್ಷೆಗಳಿದ್ವು. ಆದರೆ ಈ ರೀತಿ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲೇ ದರ್ಶನ್ ಅವರ ವಿರುದ್ಧ ಇಂಥದ್ದೊಂದು ಆರೋಪ ಎಲ್ಲರನ್ನ ಆಘಾತಕ್ಕೆ ತಳ್ಳಿಬಿಟ್ಟಿದೆ. ಕೊಲೆ ಆರೋಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ನಟ ದರ್ಶನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.